ಇತಿಹಾಸ, ಪೌರಾಣಿಕತೆ ಮತ್ತು ಪ್ರಕೃತಿ ಒಂದಾಗುವ ಅಪೂರ್ವ ಅನುಭವವೇ ಜಟಾಯು ಅರ್ತ್ ಸೆಂಟರ್. ವಾರ್ಕಳದಿಂದ ಜಸ್ಟ್ 21 ಕಿಲೋಮೀಟರ್ಸ್ ದೂರ ಇರೋ ಚಡೆಯಮಂಗಲಂ ಅಂತ ಒಂದು ಊರೊಳಗೆ ಈ ಜಟಾಯು ಅರ್ತ್ ಸೆಂಟರ್ ಐತಿ. ಜಟಾಯು ಬರ್ಡ್ ಸ್ಕಲ್ಪ್ಚರ್ ಅದು ಬೆಟ್ಟದ ಮ್ಯಾಲೆ ಇರೋದ್ರಿಂದ ಮ್ಯಾಲೆ ಹೋಗೋಕೆ ಸ್ಟೆಪ್ಸ್ಗಳು ಕೇಬಲ್ ಕಾರ್ ಕೂಡ ಐತಿ. ಸೊ ಇವೆರಡರೊಳಗೆ ಯಾವುದಾದ್ರೂ ಒಂದು ಆಪ್ಷನ್ನ ನಾವು ಚೂಸ್ ಮಾಡಿ, ಸ್ಟೆಪ್ಸ್ ಆರ್ ಕೇಬಲ್ ಕಾರ್ ಅಕಾರ್ಡಿಂಗ್ಲಿ ನಾವು ಟಿಕೆಟ್ ತಗೋಬೇಕು. ಅನ್ಫಾರ್ಚುನೇಟ್ಲಿ ನಾವು ಹೋದಂಥ ಟೈಮಿಗೆ ವಿಂಡ್ ಕ್ಲಿಯರೆನ್ಸ್ ಸಿಗಲಿಲ್ಲ ಕೇಬಲ್ ಕಾರಿಗೆ. ಸೊ ಕೇಬಲ್ ಕಾರ್ಗಳ ಸರ್ವಿಸ್ನ ಸ್ಟಾಪ್ ಮಾಡಿದ್ವು. ಸೊ ನಾವು ವಾಕ್ ಮಾಡ್ಕೊಂಡು ಹೋಗ್ಬೇಕಾಯ್ತು. ಟೋಟಲ್ 876 ಸ್ಟೆಪ್ಸ್ ಅದಾವಂತ. ನಾವು ನಡ್ಕೊತ ಮ್ಯಾಲೆ ಹೋಗ್ಬೇಕಾದ್ರೇ ವಿಂಡ್ ಸ್ವಲ್ಪ ಕಮ್ಮಿ ಆಯ್ತಂತ ಕೇಬಲ್ ಕಾರ್ ಸರ್ವಿಸ್ ಮತ್ತೆ ಅವ್ರು ಸ್ಟಾರ್ಟ್ ಆಯಿತು. ಬಟ್ ನಾವು ಆಲ್ರೆಡಿ ಬಂದುಬಿಟ್ಟಿದ್ವಿ ಮೇಲ್ಗಡೆ. ಇದೇ ನೋಡ್ರಿ ಪ್ರಪಂಚದ ಅತಿ ದೊಡ್ಡ ಪಕ್ಷಿ ಶಿಲ್ಪಿ, ವರ್ಲ್ಡ್ಸ್ ಲಾರ್ಜೆಸ್ಟ್ ಬರ್ಡ್ ಸ್ಕಲ್ಪ್ಚರ್. ಇದೇ ನಮ್ಮ ಜಟಾಯು ಪಕ್ಷಿ. 200 ಫೀಟ್ ಉದ್ದ, 150 ಫೀಟ್ ಅಗಲ, 70 ಫೀಟ್ ಹೈಟ್ ಇರೋ ಈ ಒಂದು ಬರ್ಡ್ ಸ್ಕಲ್ಪ್ಚರ್ನ ರಾಜೀವ್ ಅಂಚಲಂ ಅನ್ನೋ ವ್ಯಕ್ತಿ ನಿರ್ಮಾಣ ಮಾಡ್ಯಾರ. ಈ ಒಂದು ಸ್ಥಳಕ್ಕೆ ತನ್ನದೇ ಆದಂಥ ಇತಿಹಾಸ ಇದೆ. ಒಂದು ಪೌರಾಣಿಕ ಹಿನ್ನೆಲೆ ಉಳ್ಳಂಥ ಈ ಒಂದು ಸ್ಥಳ ತ್ರೇತಾಯುಗದಲ್ಲಿ ಬರೋ ರಾಮಾಯಣದ ಒಂದು ಮುಖ್ಯವಾದ ಸನ್ನಿವೇಶ ಈ ಒಂದು ಸ್ಥಳದಲ್ಲಿ ಗೋಚರಿಸುತ್ತೆ. ಅದೇನಪ್ಪ ಅಂತಂದರೆ, ಸೀತಾಮಾತೆನ ರಾವಣ ಅಪಹರಿಸ್ಕೊಂಡು ಹೋಗ್ಬೇಕಾದ್ರೆ ಜಟಾಯು ಪಕ್ಷಿ ವಯಸ್ಸಾಗಿರುತ್ತೆ. ವಯಸ್ಸಾದರೂ ಕೂಡ ತನ್ನ ಒಂದು ಏಜನ್ನು ಲೆಕ್ಕಿಸ್ತೇನೂ ಆಕಾಶದಲ್ಲಿ ರಾವಣನ ಜೊತೆ ತನ್ನ ಪ್ರಾಣನ ಪಣಕ್ಕಿಟ್ಟು ಹೋರಾಟ ಮಾಡುತ್ತೆ. ಆ ಹೋರಾಟದಲ್ಲಿ ತನ್ನ ರೆಕ್ಕೆಗಳನ್ನ ಕಳ್ಕೊಂಡ್ರು ಕೆಳಗಡೆ ಬಿದ್ದರೂ ಕೂಡ ತುಂಬ ಅಂದರೆ ತುಂಬ ಕಷ್ಟಪಡುತ್ತೆ. ಬಟ್ ಸೀತಾಮಾತೆನ ರಾವಣನಿಂದ ರಕ್ಷಣೆ ಮಾಡೋಕ್ಕಾಗಲ್ಲ. ಸೊ ಕೆಳಗಡೆ ಬಿದ್ದು ಒದ್ದಾಡ್ತಾ ಇರುತ್ತೆ. ಅದೇ ಟೈಮಿಗೆ ಶ್ರೀರಾಮಚಂದ್ರರು ಮತ್ತು ಲಕ್ಷ್ಮಣ ಅವರು ಬರ್ತಾರೆ ಸೀತಾಮಾತೆನ ಹುಡುಕೊಂಡು. ಅವರಿಬ್ಬರಿಗೂ ಕೂಡ ಸೀತಾಮಾತೆನ ರಾವಣ ಈ ಕಡೆ ಸೌತ್ ಅಂದರೆ ಶ್ರೀಲಂಕಾ ಕಡೆ ಕರ್ಕೊಂಡು ಹೋದ ಅಂಥೇಳಿ ಅವ್ರಿಗೆ ಒಂದು ಲೀಡ್ ಕೊಟ್ಟು, ಎಂಥ ವಿಪರ್ಯಾಸ ಅಂತಂದರೆ ಆ ಶ್ರೀರಾಮಚಂದ್ರರ ಕೈಯಲ್ಲೇ ತನ್ನ ಪ್ರಾಣವನ್ನು ಬಿಡುತ್ತೆ. ಸೊ ಇದು ಬರೀ ಪಕ್ಷಿ ಅಲ್ಲ, ಒಂದು ಮಹಾವೀರನೇ ಅಂತ ಅನ್ಬೋದು. ತನ್ನ ಪ್ರಾಣನ ಪಣಕ್ಕಿಟ್ಟು ಸೀತಾಮಾತೆನ ರಕ್ಷಣೆ ಮಾಡೋಕ್ಕೆ ಹೋಗುತ್ತೆ. ಸೊ ಅದು ಬಿದ್ದು ಇಲ್ಲೇ ನಿಧನ ಆಗಿದೆ ಅಂತ ಒಂದು ನಂಬಿಕೆ ಇಲ್ಲಿನ ಜನರದು. ಸೊ ಅದರ ಸ್ಮರಣಾರ್ಥವಾಗಿ ಈ ಪ್ಲೇಸಲ್ಲಿ ಈ ಒಂದು ಶಿಲ್ಪನ ನಿರ್ಮಾಣ ಮಾಡಿದ್ದಾರೆ. ಜಟಾಯು ಬರ್ಡ್ ಸ್ಕಲ್ಪ್ಚರ್ ಬಾಜುನೇ ಶ್ರೀರಾಮಚಂದ್ರರ ಗುಡಿನೂ ಕಟ್ಸ್ಯಾರ. ಈ ಗುಡಿನೂ ನೋಡಕ್ಕೆ ಮಸ್ತ್ ಐತಿ. ಇಲ್ಲೇ ನಮ್ಮ ಭಗವದ್ ಧ್ವಜನೂ ಹಾರಾಡತೈತಿ ನೋಡ್ರಿ. ಜೈ ಶ್ರೀರಾಮ್. श्रीराम जय राम जय राम
ಶ್ರೀರಾಮಚಂದ್ರರ ಒಂದು ಹೆಜ್ಜೆ ಗುರುತನ್ನು ಕೂಡ ಈ ಒಂದು ಬೆಟ್ಟದ ಮೇಲೆ ನೋಡ್ಬೋದು. ಅದನ್ನು ಕೂಡ ಇಲ್ಲಿ ತೋರಿಸ್ಯಾರ. ಶ್ರೀರಾಮ್ ಜಯ. ಜಟಾಯು ಅರ್ತ್ ಸೆಂಟರ್ ನಮಗೆ ಹೇಳೋ ಸಂದೇಶ ಒಂದೇ, ಶಕ್ತಿ ಇರೋದು ಗೆಲ್ಲೋಕ್ಕಲ್ಲ, ನ್ಯಾಯದ ಪರ ನಿಲ್ಲೋಕೆ. ವಯಸ್ಸು, ಬಲ, ಸೋಲು ಯಾವುದೂ ಮುಖ್ಯ ಅಲ್ಲ, ಧರ್ಮದ ಪರ ಹೋರಾಟವೇ ನಿಜವಾದ ವಿಜಯ.